ವಿಶ್ವದ ಪ್ರತಿಷ್ಠಿತ ಕಾರು ಸಂಸ್ಥೆ ರೋಲ್ಸ್ ರಾಯ್ನಲ್ಲಿ ಕನ್ನಡತಿಯೊಬ್ಬರು ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. ಈ ಮೂಲಕ ರೋಲ್ಸ್ ರಾಯ್ನಲ್ಲಿ ಕೆಲಸ ಪಡೆದ ಕರ್ನಾಟಕದ ಅತಿ ಕಿರಿಯ ವಯಸ್ಸಿನ ಮೊದಲ ಯುವತಿ ಅನ್ನೋ ಹೆಗ್ಗಳಿಕೆ ಇವರದ್ದು. ಇದರ ಬಗ್ಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾರ ಯುವತಿ, ಅವರ ಸಾಧನೆ ಏನು, ವಿದ್ಯಾಭ್ಯಾಸ ಏನು, ಕೆಲಸ ಹೇಗೆ ಸಿಕ್ತು ನೋಡ್ಕೊಂಬನ್ನಿ. ರೋಲ್ಸ್ ರಾಯ್ಸ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡ ಕನ್ನಡತಿ. ವಿಶ್ವದ ಪ್ರತಿಷ್ಠಿತ ಕಾರು ಸಂಸ್ಥೆಯಲ್ಲಿ ರಿತುಪರ್ಣಾ ಹವಾ. ಅದೃಷ್ಟ ಅನ್ನೋದು ನೆಟ್ಟಗಿದ್ರೆ ಬದುಕು ಹೇಗ್ ಬೇಕಾದ್ರೂ ಬದಲಾಗುತ್ತೆ ಅನ್ನೋದಕ್ಕೆ ಈ ಯುವತಿಯೇ ಬೆಸ್ಟ್ ಎಕ್ಸಾಂಪಲ್. ವಿಶ್ವದ ಪ್ರತಿಷ್ಠಿತ ಕಾರು ಸಂಸ್ಥೆ ರೋಲ್ಸ್ ರಾಯ್ಸ್ನಲ್ಲಿ ತುಳುನಾಡಿನ ಹೆಣ್ಣು ಮಗಳೊಬ್ಬಳು ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ. ಈ ಮೂಲಕ ಅಪರೂಪದ ಸಾಧನೆಯೊಂದನ್ನ ಮಾಡಿದ್ದಾಳೆ. ತೀರ್ಥಹಳ್ಳಿ ಮೂಲದ ಮಂಗಳೂರು ನಿವಾಸಿ ರಿತುಪರ್ಣಾ ರೋಲ್ಸ್ ರಾಯ್ಸ್ನಲ್ಲಿ ಉದ್ಯೋಗ ಪಡೆದ ಕರ್ನಾಟಕದ ಕಿರಿಯ ವಯಸ್ಸಿನ ಮೊದಲ ಯುವತಿ. ರಿತುಪರ್ಣಾ ವಾರ್ಷಿಕ ಪ್ಯಾಕೇಜ್ ಬರೋಬ್ಬರಿ 72.3 ಲಕ್ಷ. ವೈದ್ಯೆಯಾಗಬೇಕೆಂಬ ಕನಸು ಹೊತ್ತಿದ್ದ ರಿತುಪರ್ಣಾ ಕಾರಣಾಂತರಗಳಿಂದ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು. ಇನ್ನೋವೇಷನ್ ಸಮ್ಮೇಳನದಲ್ಲಿ ಚಿನ್ನದ ಪದಕ ಪಡೆದಿದ್ದ ರಿತುಪರ್ಣಾ ಬಳಿಕ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದ್ರು. 8 ತಿಂಗಳ ಟಾಸ್ಕ್ ಟೆಸ್ಟ್ ನಲ್ಲಿ ರಿತುಪರ್ಣಾರ ಚಾಕಚಕ್ಯತೆ ಕಂಡು ರೋಲ್ಸ್ ರಾಯ್ಸ್ ಕಂಪನಿ ನೇರವಾಗಿ ನೇಮಕಾತಿ ಪತ್ರ ನೀಡಿದ್ದು ರಿತುಪರ್ಣಾ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಇಷ್ಟು ದೊಡ್ಡ ಕಂಪನಿಯಲ್ಲಿ ಒಬ್ವಿಯಸ್ಲಿ ಕೆಲಸ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಸಿಕ್ಕಿದ ತಕ್ಷಣ ನನಗೆ ನಂಬಲಿಕ್ಕೆ ಆಗಲಿಲ್ಲ. ನಾನು ಕಾಲೇಜ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಆಗ ನನಗೆ ಮೇಲ್ ಬಂತು. ಮತ್ತು ನಾನು ನೋಡುವಾಗ ಕಂಗ್ರಾಟ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಅಂತ. ನನಗೆ ಫುಲ್ ಖುಷಿ ಆಯಿತು. ನನಗೆ ಅಪ್ಪ ಅಮ್ಮನಿಗೆ ನಾನು ಅಲ್ಲಿ ತನಕ ಎಂತ ಹೇಳಿರಲಿಲ್ಲ. ಮತ್ತು ಮನೆಗೆ ಬಂದು ಫುಲ್ ಹೇಳುವಾಗ ಸರ್ಪ್ರೈಸ್. ಅವ್ರು ನಂಬಲೇ ಇಲ್ಲ ಒಂದು ಮಾತಿಗೆ. ಇನ್ನು ಕೆಲವೇ ತಿಂಗಳಲ್ಲಿ ರಿತುಪರ್ಣಾ ಅಮೆರಿಕಕ್ಕೆ ಹಾರಲಿದ್ದಾರೆ. ಮಗಳ ಸಾಧನೆ ಕಂಡ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಗಳ ಸಾಧನೆ ಬಗ್ಗೆ ತುಂಬ ಖುಷಿ ಆಗ್ತದೆ ಸರ್. ಎಲ್ಲರೂ ಖುಷಿ ಪಡುವ ಹಾಗೆ ತಂದೆಯಾಗಿ ನಾನು ಕೂಡ ಅದನ್ನು ಸಂಭ್ರಮದಿಂದ ಖುಷಿ ಪಡ್ತೇನೆ. ಕಠಿಣ ಪರಿಶ್ರಮ ಪಟ್ಟರೆ ಖಂಡಿತ ಎಲ್ಲವೂ ಸಾಧ್ಯ. ಕೇವಲ 20 ವರ್ಷಕ್ಕೆ ರಿತುಪರ್ಣಾಗೆ ಅದೃಷ್ಟ ಖುಲಾಯಿಸಿದೆ. ತುಳುನಾಡಿನ ಯುವತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಕೀರ್ತಿ ತರುವ ಮೂಲಕ ವಿದ್ಯಾರ್ಥಿ ಸಮುದಾಯಕ್ಕೂ ಪ್ರೇರಣೆಯಾಗಿದ್ದಾರೆ. ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.